ತಳವಾರ ಸಮಾಜದ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಯಡ್ರಾಮಿ ತಾಲೂಕಿನ ಕೊನೆಹಳ್ಳಿಯಾದ ಕಣಮೇಶ್ವರ ಗ್ರಾಮದಿಂದ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿವರೆಗೆ ನಮ್ಮ ಪಾದಯಾತ್ರೆ ಹಮ್ಮಿಕೊಂಡು ಮತ್ತು ಏನಪ್ಪ ಅಂದ್ರೆ ನಾವು ನಿರಂತರ ಧರಣಿ ಸತ್ಯಾಗ್ರಹ ಮುಂದುವರಿಸಬೇಕಂತೇಳಿ ನಾವು ಈ ಏನಪ್ಪ ಅಂದ್ರೆ ತಳವಾರದ ಹೋರಾಟ ರೂಪುರೇಷೆ ಮಾಡಿ ಹಾಕ್ಕೊಂಡಿದ್ವಿ. ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ 5 ವರ್ಷ ಆಯ್ತು ಕೇಂದ್ರ ಸರ್ಕಾರ. ಆದರೆ ರಾಜ್ಯ ಸರ್ಕಾರ ದಿನನಿತ್ಯ ಯಾವುದೇ ಒಂದು ಸಂಬಂಧ ಇಲ್ಲದ ಖ್ಯಾತಿ ಎತ್ತಿ ನಮಗೆ ಆ ಯೋಜನೆಯಿಂದ ನಿರಂತರವಾಗಿ ಏನಪ್ಪ ಅಂದ್ರೆ ವಂಚಿಸ್ತಾ ಬಂದಿದೆ. ಇದರಿಂದ ನಮ್ಮ ಇಡೀ ಸಮುದಾಯಕ್ಕೆ ಅಗಾಧ ಪ್ರಮಾಣದ ಅನ್ಯಾಯ ಆಗ್ಯದ, ಭಾರಿ ನಷ್ಟ ಆಗ್ಯದ. ಇದರಿಂದ ಹಲವಾರು ವಿದ್ಯಾರ್ಥಿಗಳದು, ಯುವಕರದು, ರೈತರದು ಭಾಳ ಮಂದಿ ಏನಪ್ಪ ಅಂದರೆ ಅವ್ರ ವೈಯಕ್ತಿಕ ಬದುಕೇ ಒಂದು ಥರ ಏನಪ್ಪ ಅಂದ್ರೆ ಡೋಲಾಯಮಾನಕ್ಕೆ ಸಿಕ್ಕದ. ಇದನ್ನು ನಾವೇನು ಖಂಡಿಸ್ತೀವಿ. ಒಂದು ವೇಳೆ ರಾಜ್ಯ ಸರ್ಕಾರದ ಬಳಿ ಅಥವಾ ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ ನಾವು ತಳವಾರ ಅಲ್ಲ ಅನ್ನೋದು ಒಂದು ಯಾವುದಾದ್ರೂ ಸುತ್ತೋಲೆ ಆಗಲಿ ಅಥವಾ ಗೆಜೆಟ್ ಆಗಲಿ ಇದ್ರೆ ಅದನ್ನು ಸಾಬೀತುಪಡಿಸಿ ತೋರಿಸಿ ನಮ್ಮನ್ನು ಪರಿಶಿಷ್ಟ ಪಂಗಡ ಪಟ್ಟಿಲಿಂದ ಕೈ ಬಿಡಬೇಕು. ಮತ್ತು ಒಂದು ವೇಳೆ ನೀವು ತೋರಿಸಿದ್ರೆ ಅಂದ್ರೆ ನಾವಾಗಿ ಕೂತು ನಾವೇನಪ್ಪ ನಿಮ್ಗೆ ನಾವು ತಳವಾರ ಸರ್ಟಿಫಿಕೇಟ್ ತೊಗೊಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀವಿ. ಕೂಡಲೇ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟ ಸಚಿವರಾಗಲಿ, ಇಲ್ಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ವೇಳೆ ಇದನ್ನೇ ಮುಂದುವರಿಸಿದ್ರೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ನಮಗೂ ಕೂಡ ಈ ದೇಶದ ಇಲ್ಲಿ ಏನಪ್ಪ ಸಂವಿಧಾನದಲ್ಲಿ, ಕಾನೂನಲ್ಲಿ ಹಕ್ಕಿದೆ. ನಾವೇನಪ್ಪ ಅಂದ್ರೆ ನಮ್ಮ ಕಾನೂನು ಪ್ರಕಾರ ನಮ್ಮ ನ್ಯಾಯ ನಾವು ಕೇಳ್ತಾ ಇದ್ದೀವಿ. ಒಂದು ವೇಳೆ ನೀವು ಏನಪ್ಪ ಅಂದರೆ ಈ ರೀತಿಯೆಲ್ಲ ಗೊಂದಲ ಸೃಷ್ಟಿ ಮಾಡ್ತಿದ್ರೆ ಅಂದರೆ ವಿನಾಕಾರಣ ಇದೇನಪ್ಪ ಅಂದ್ರೆ ನಮ್ಮನ್ನು ಈ ಯೋಜನೆಯಿಂದ ವಂಚಿತ ಮುಂದುವರಿಸ್ತೀನಿ ಅಂದರೆ ನಾವು ಇನ್ನು ಮ್ಯಾಗ ಸಹಿಸ್ಕೊಳ್ಳಲ್ಲ. ಇಷ್ಟು ದಿನ ಏನು ಸಹಿಸ್ಕೊಂಡಿದ್ದು ಇನ್ನು ಮ್ಯಾಗ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಹೇಳ್ತಾ ಇದ್ದೇವಲ್ಲ, ಈಗಾದರೂ ಕೂಡ ನಿಮ್ಮಲ್ಲಿ ಏನಾದರೂ ದಾಖಲಾತಿಗಳಿದ್ರೆ ಓಪನ್ ಚಾಲೆಂಜ್ ಇದೆ, ನೀವು ಮಾಡಿ ಚಾಲೆಂಜ್ ಮಾಡಿರಲ್ಲ. ನಾವು ಬೇರೆ ಕಡೆ ಇದ್ದೀವಿ, ನಿಮ್ಗೆ ಕೊಡಲ್ಲ, ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿರಲ್ಲ. ಅದನ್ನು ಬಿಟ್ಟು ನಿಮ್ಗೆ ನ್ಯಾಯಾಲಯ ಕೊಡಬೇಡ ಅಂತ ಹೇಳಿದ, ಸರ್ಕಾರ ಕೊಡಬೇಡ ಅಂತ ಹೇಳಿದ, ಜಿಲ್ಲಾಧಿಕಾರಿ ಕೊಡಬೇಡ ಅಂತೇಳಿ ಎಲ್ಲ ಏನಪ್ಪ ಅಂದ್ರೆ ಗೇಟು ತಹಸೀಲ್ದಾರ್ಗಳು ಏನಪ್ಪ ಅಂದ್ರೆ ದಿನನಿತ್ಯ ಒಂದೊಂದು ಏನಪ್ಪ ಅಂದ್ರೆ ಜನರಿಗೆ ಸುಳ್ಳು ಹೇಳಿ ಏನಪ್ಪ ಅಂದ್ರೆ ಮನೆ ಕಳಿಸ್ತಾ ಇದ್ದಾರೆ. ನಮ್ಮ ಜನ ಇದರಿಂದ ಭಾಳ ರೋಷ ಹೋಗೋದ. ದಿನನಿತ್ಯ ಏನಪ್ಪ ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಹದಗೆಡ್ತಾ ಇದೆ. ದಿನನಿತ್ಯ ಆ ಕಚೇರಿಗೆ ಅಲಿದಾಡಿ ನೀವು ಒಂದು ವೇಳೆ ಕೊಡಬಾರ್ದು ಅನ್ನೋದು ನಿಮ್ಮಲ್ಲಿ ಇತ್ತಂದ್ರೆ ಸೂಕ್ತವಾದ ದಾಖಲಾತಿಗಳು ವಹಿಸ್ರಿ. ಯಾಕಂದರೆ ಈ ದೇಶದಲ್ಲಿ ಇರೋದು ಲಿಖಿತ ಸಂವಿಧಾನ, ಇಲ್ಲಿ ಅಲಿಖಿತ ಸಂವಿಧಾನ ಇಲ್ಲ. ನೀವೇನೇ ಹೇಳಬೇಕಾದ್ರೂ ಕೂಡ ಒಂದು ಹಿಂಬರದಾಗ, ಒಂದು ದಾಖಲಾತಿ ರೂಪದಾಗ, ಒಂದು ಗೆಜೆಟ್ ರೂಪದಾಗ ಏನಪ್ಪ ಅಂದ್ರೆ ಸಂಬಂಧಿಸಿದ ವಿಷಯಕ್ಕೆ ನಾವು ಅಲ್ಲ ಅಂತೀವಿ ಅಂದ್ರೆ ಅದಕ್ಕೊಂದು ನೀವು ಗೆಜೆಟ್ ಪೂರೈಕೆ ಮಾಡಿರಿ, ಒಂದು ಸುತ್ತೋಲೆ ಪೂರೈಕೆ ಮಾಡಿರಿ. ನಿಮ್ಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಕ್ಕೆ ಅವಾಗ ಒಪ್ಪಲಿಕ್ಕೆ ಬರ್ತದೆ. ನೀವು ಬಿಟ್ಟು ಬಾಯಿ ಮಾತಿಲಿ ಹೇಳೋಣ, ನೀವು ಯಾರ್ದೋ ಒಂದು ಬಂದು ನಮ್ಗೆ ಆಲಾರ್ದವ್ರು ಮತ್ತೊಬ್ಬರು ಯಾವುದೋ ಒಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು ಬಂದು ಅರ್ಜಿ ಕೊಡೋಣ, ಅವ್ರ ಮ್ಯಾಗ ನಮ್ಮ ಮ್ಯಾಗ ಅರ್ಜಿ ಮಾಡಿಕೊಂಡು ನಮ್ಮೆಲ್ಲ ನೌಕರಿಗೆ ಆಗಲಿ, ಜನಸಾಮಾನ್ಯರಿಗಾಗಲಿ, ಯುವಕರಿಗಾಗಲಿ ಯಾವುದೇ ರೀತಿ ಸೌಲಭ್ಯ ತೊಗೊಂಡ್ರಿ, ಸರ್ಟಿಫಿಕೇಟ್ ತರುವಂದವ್ರಿಗೆ ಏನಪ್ಪ ಅಂದ್ರೆ ಒಂದೇ ದಿನ ಕಾಲಾವಕಾಶ ಕೊಟ್ಟು ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ವಿಚಾರಣೆ ಕರಿತೀರಿ. ನಮ್ಮ ಯಾವ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ನಿಗೆ ವಿಚಾರಣೆ ಕರೆಯಲ್ಲ. ಇದ್ರೊಳಗೆ ನೀವು ಗೊತ್ತಾಗ್ತದೆ ಸರ್ಕಾರದ ಮತ್ತು ಅಧಿಕಾರಿಗಳು ನಿಮ್ಮದೆಲ್ಲ ಕೈವಾಡಿದೆ, ಅವ್ರು ಕೂಡ ಶಾಮೀಲಿದ್ದೀರಿ, ನೀವು ಇದ್ರೊಳಗೆ ಭ್ರಷ್ಟಾಚಾರ ಕೈಗೊಂಡ್ರೆ ನಾವು ಗೊತ್ತದ. ಇನ್ನು ಮೇಲೆ ಇದು ನಿಮ್ಮ ಆಟ ನಡೆಯಲ್ಲ. ನೀವು ಒಂದು ವೇಳೆ ಏನೇ ಹೇಳಬೇಕಾಗಿತ್ತು ಅಂದ್ರೆ ನಾವು ಇವತ್ತಿಗೂ ಹೇಳ್ತೀವಿ ಖಂಡಿತವಾಗಿ, ನೀವು ದಾಖಲಾತಿ ಸಹಿತ ನಾವು ತೋರಿಸಿದ್ರೆ ನಾವು ಏನಪ್ಪ ಅಂದ್ರೆ ಇಡೀ ಸಮುದಾಯ ಏನಪ್ಪ ಅಂದ್ರೆ ನಾವು ತೊಗೊಂಡಂಥ ಸರ್ಟಿಫಿಕೇಟು ನಿಮ್ಗೆ ಹಿಂತಿರುಗಿಸ್ತೀವಿ. ಮತ್ತು ನಾವು ಯಾವುದು ಸೌಲಭ್ಯಗಳು ಕೇಳಲ್ಲ. ನೀವು ಎಲ್ಲಿ ಕೊಟ್ಟಲ್ಲಿ ನಾವು ಅಲ್ಲಿ ನಾವು ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೀವಿ. ಈಗ ಈ ರೀತಿ ನೀವು ನಮ್ಗೆ ಗೊಂದಲ ಸೃಷ್ಟಿ ಮಾಡೋದಂತ ನಮಗೆ ಅಗತ್ಯ ಸರ್ಟಿಫಿಕೇಟ್ ಇದ್ದಾಗ ಭಾಳ ತೊಂದರೆ ಆಗತ್ತ. ಈ ವರ್ಷದ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಾಲಾ ದಾಖಲಾತಿ ಮಾಡಬೇಕು ಭಾಳ ತೊಂದರೆ ಆಗ್ಯದ. ಸರ್ಟಿಫಿಕೇಟ್ ಇಲ್ಲಾರ್ದೆ ಶಾಲೆದೊಳಗೆ ಅಡ್ಮಿಷನ್ ಆಗಲ್ಲ. ಹೋಗಿ ಕೊಡೋ ಅಂದ್ರೆ ಕಾರಣಗಳು ಹೇಳ್ತಾರೆ, ಹಲವಾರು ಕಾರಣಗಳೇ ಅಲ್ದಾಡಿಸ್ತಾರೆ. ಒಂದು ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಕೋರ್ಟದು ಕಾನೂನು ಅದು ತೊಗೊಂಬರಿ, ಇದು ತೊಗೊಂಬರಿ, 1 ನಂಬರ್ ಎಷ್ಟು ತೊಗೊಂಬರಿ, ನೀವು 3 ಮುತ್ಯಾರ್ತಿ ತೊಗೊಂಬರಿ. ಈ ದೇಶದ ಶಿಕ್ಷಣ ಚಾಲುವಾಗಿ 70 ವರ್ಷ ಆಯಿತು. 3 ತಲೆಮಾರು ಕೇಳಿದ್ರೆ 300 ವರ್ಷದಿಂದ ಎಲ್ಲಿ ತರ್ಲಿಕ್ಕಾಗ್ತದೆ? 300 ವರ್ಷದಿಂದ ಯಾರು ನಮ್ಮಪ್ಪ ಓದಿನ, ನಿಮ್ಮಪ್ಪ ಓದಿನ, ನಿಮ್ಮ ಮುತ್ತೆ ಓದಿನ, ನಿಮ್ಮ ಮುತ್ತಾತ ಓದಿನ? ನೀವು ಕೇಳಕ್ಕೆ ನೀವೇನು ಕೊಟ್ಟು ತಂದಿರಿ ಅಷ್ಟು ಮಂದಿದು? ನಾಳೆಗೆ ನಾವು ನಿಮಗೂ ಕೇಳ್ತೀವಿ. ನೀನು ಯಾವ ಏನಪ್ಪ ಅಂದ್ರೆ ಜಾತಿ ಅರ್ಹತೆ ಮ್ಯಾಗ ಬಂದು ನೀವು ಜಾಯ್ನ್ ಆಗಿ ನೌಕರಿ ಮಾಡಕಿದ್ರೆ ನೀ ಆ ಜಾತಿ ಎಲ್ಲ ಅಲ್ಲತ್ ನಾನು ನಿಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ. ನೀನು 3 ತಲೆಮಾರಿನ ದಾಖಲಾತಿ ತಂದು ಸಲ್ಲಿಸಬೇಕಲ್ಲ. ಅದಕ್ಕೆ ವಿಶೇಷವಾಗಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಜಾತಿ ಅಧಿಕಾರಿಗಳನ್ನು ಇದ್ರೊಳಗೆ ರಾಜಕೀಯ ಮಾಡ್ತಾರೆ. ಅವ್ರು ದಯವಿಟ್ಟು ಏನಪ್ಪ ಅಂದ್ರೆ ರಾಜಕೀಯ ಮಾಡಂಗಿತ್ತಂದ್ರೆ ತಮ್ಮ ನೌಕರಿಗೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟು ಬಂದು ಓಪನ್ ಆಗಿ ರಾಜಕೀಯ ಮಾಡಲಿ. ಅದನ್ನು ಬಿಟ್ಟು ಒಂದು ಅಧಿಕಾರಿಗಳು ಕೂತು, ಒಂದು ಸಂವಿಧಾನಕ್ಕೆ ಹುದ್ದೆಯಲ್ಲಿ ಕೂತು, ಸಾರ್ವಜನಿಕ ಸೇವೆ ಸಲ್ಲಿಸಲಿ ಅಂತ ಕೂತಲ್ಲಿ ಜನರಿಗೆ ತೊಂದರೆ ಮಾಡ್ತಿರೋದು ತುಂಬ ಅಕ್ಷಮ್ಯ ಅಪರಾಧ, ಸಂವಿಧಾನ ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಆಗ್ತದೆ. ಇದರ ಪ್ರತಿಫಲ ನೀವು ಮುಂದೆ ಏನಪ್ಪ ಅಂದ್ರೆ ತರಬೇಕಾಗ್ತದೆ. ನಾವು ಸುಮ್ಮ ಸಹಿಸಲ್ಲ. ಮುಂದಿನ ದಿನಗಳಲ್ಲಿ ನೀವು ಇಷ್ಟೆಲ್ಲ ನಮ್ಮ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿರಿ ಅಂದ್ರೆ ನಾವು ಕಾನೂನು ಏನಪ್ಪ ಕೈಗೆ ಎತ್ಕೋತೀವಿ. ನಮಗೂ ರೈಟ್ಸ್ ಅದ, ನಿಮ್ಗೆ ಯಾವ ರೈಟ್ಸ್ ಅದ, ನಮಗೂ ಆ ರೈಟ್ಸ್ ಅದ. ನೀವು ಏನಪ್ಪ ಅಂದ್ರೆ ಸಾರ್ವಜನಿಕ ಸೇವೆ ಸಲ್ಲಿಸಕ್ಕೆ ಬಂದಿರಿ. ನೀವು ಇಲ್ಲಿ ಯಾವುದೋ ರಾಜಕೀಯ ಮಾಡಕ್ಕೆ ಮತ್ತೊಬ್ಬರು ಯಾರೋ ಮಾತು ಕೇಳ್ಕೊಂಡು ಅಧಿಕಾರ ಚಲಾಯಿಸಲಿಕ್ಕೆ ಬಂದಿಲ್ಲ. ಹಂಗೆ ಏನಾರು ಇತ್ತು ಅಂದ್ರೆ ನೀವು ಉದ್ದೇಶಪೂರ್ವಕ ರಾಜಕೀಯ ಇಟ್ಕೊಂಡು ಬರ್ರಿ, ನೀವು ನೋಡೋಣ, ನಾವು ಮಾಡೋಣ, ನೀವು ಮಾಡೋಣ. ಅದನ್ನು ಬಿಟ್ಟು ನೀವು ಬೇರೆ ವಿಷಯಗಳನ್ನು ಇಟ್ಕೊಂಡು ವಿನಾಕಾರಣ ಹೇಳ್ಕೊಂಡು ನೀವು ಇದೇ ರೀತಿ ದಾರಿ ತಪ್ಪಿಸಿದ್ರೆ ನಾವಂತೂ ಸಹಿಸ್ಕೊಳ್ಳಲ್ಲ. ಇಲ್ಲಿ ಏನಪ್ಪ ಜಂಟಿ ನಿರ್ದೇಶಕರಲ್ಲಿ ಈಗ ಹೊಸದಾಗಿ ಬಂದ DM ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಅಂತ ಹೇಳಿದಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವರೇ ಹೇಳಂಗಿಲ್ಲ. ಸರ್ಕಾರಕ್ಕೆ ಸುತ್ತೋಲೆ ಏನಪ್ಪ ಅಂದ್ರೆ ಕ್ಲಾರಿಫಿಕೇಶನ್ ಬರೀತಾರೆ. ರೈಟ್ಸ್ ಇವ್ರಿಗೆ ಯಾರು ಕೊಟ್ಟರೆ? ಸರ್ಕಾರ ಸುತ್ತೋಲೆ ಬರ್ದು ನೀವು ಕೇಳೋ ಸರ್ಕಾರ ದಿನ 108 ಆದೇಶ ಹೊಡಿಸ್ತದೆ. ಅದನ್ನು ಗೊತ್ತಾಗಲ್ಲ ನಿಮಗೆ. ಏನು ಕತ್ತಿ ಕಾಯ್ದು ಬರ್ದಿರ ನೀವು ಇಲ್ಲಿ ಜಾಬಿಗೆ ಬರ್ಬೇಕಾದ್ರೆ? ಅನ್ಪಾಡುಗಳ ಸತಿಗೆ ಈ ರೀತಿ ಮಾಡಲ್ಲ. ಇವರು ಒಬ್ಬರೆಲ್ಲ ಇದು ಉದಾಹರಣೆ ಕೊಟ್ಟು ಹೇಳ್ಕತ್ತೀನಿ. ಎಲ್ಲ ಇಡೀ ಡಿಸ್ಟಿಕ್ದಾಗ ಹೈದರಾಬಾದ್, ಕರ್ನಾಟಕ ಬಹುತೇಕ ಎಲ್ಲ ಅಧಿಕಾರಿಗಳು ಇದೇ ರೀತಿ ಅನುಸರಿಸ್ತಾರೆ. ನಾಳೆಗೆ ಇದಕ್ಕೆ ಏನಪ್ಪ ಅಂದ್ರೆ ತಕ್ಕ ಬೆಲೆ ನೀವು ತರಬೇಕಾಗ್ತಂತ ಹೇಳ್ತಾ ನಾವು ಈ ಸಾರಿ ಏನಪ್ಪ ಅಂದ್ರೆ ಹಮ್ಮಿಕೊಂಡು ಹೋರಾಟ ಭಾಳ ಏನಪ್ಪ ಅಂದ್ರೆ ಜಾಗೃತಿ ಪೂರ್ಣವಾಗ್ಯದ, ಭಾಳ ಉಗ್ರವಾಗಿ ಹೋರಾಟದ.
ಭಾಳ ಶಾಂತಿಯುತವಾಗಿದೆ. ನಾವು ಆರಂಭದ ಹೆಜ್ಜೆ ಭಾಳ ಶಾಂತಿಯುತವಾಗಿರ್ತೀವಿ. ಇದು ನಾವು ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿವಿ ಅನ್ನೋದು ಎಲ್ಲರಿಗೂ ಗೊತ್ತದ, ಪೊಲೀಸ್ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಗೊತ್ತದ. ಆದರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಜಾಣ ಕಿವುಡ್ತನ ಅನುಸರಿಸ್ಲಿಕ್ಕತ್ರ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಾದ್ರೆ ನೀವು ಒಂದು ವೇಳೆ ರಾಜಕೀಯ ಮಾಡೋಂತ ನೀವು ಹೇಳ್ತೀವಲ್ಲ, ಓಪನ್ ಚಾಲೆಂಜ್, ಯಾರೇ ರಾಜಕೀಯ ಮಾಡಬೇಕಾದ್ರೆ ಬಿಟ್ಟು ಬರ್ರಿ. ಸಂವಿಧಾನಿಕ ಹುದ್ದೆದೊಳಗೆ ಕೂತಿದ್ದು ಮಾಡೋಕ್ಕೆ ಯಾರಿಗೆ ಅವಕಾಶ ಇಲ್ಲ. ನಾನೇ ಇರಲಿ ಯಾರೇ ಇರಲಿ, ಇನ್ನೊಂದು ಸಮುದಾಯದ್ದು ಮತ್ತೊಂದು ಒಬ್ಬ ವ್ಯಕ್ತಿದು ಹಕ್ಕು ಕತ್ಸೋಲಿಕ್ಕೆ ಇಲ್ಲಿ ಯಾರಿಗೆ ಹಕ್ಕಿಲ್ಲ. ಈ ದೇಶದ ಸಂವಿಧಾನದ ಆಧಾರದ ಮ್ಯಾಗ ಈ ದೇಶದಲ್ಲಿ ಇರೋದು ಏನಪ್ಪ ಅಂದರೆ ಲಿಖಿತ ಸಂವಿಧಾನದ, ಇಲ್ಲಿ ಲಿಖಿತ ರೂಪದಲ್ಲಿ ಕಾನೂನು ಜಾರಿಗೆ ಬರಬೇಕಾಗ್ಯದ, ಆಚರಣೆಗೆ ಬರಬೇಕಾಗ್ಯದ ಅಂತ ಹೇಳ್ತಾ ಈ ಹೋರಾಟವನ್ನು ಉಗ್ರವಾಗಿ ನಾವೇನಪ್ಪ ಅಂದ್ರೆ ಮಾಡೋದ್ರ ಮುಖಾಂತರ ಸರ್ಕಾರದ ಎಲ್ಲ ಅಧಿಕಾರಿಗಳು ಹಿಡ್ಕೊಂಡು ಜನಪ್ರತಿನಿಧಿಗಳು ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ತಳವಾರ ಸಮಾಜದ ಏನಪ್ಪ ಅಂದ್ರೆ ನಾನು ರಾಜ್ಯಾಧ್ಯಕ್ಷಿಯಾಗಿ ಏನಪ್ಪ ಅಂದ್ರೆ ಈ ಮುಖಾಂತರ ಗಟ್ಟಿಯಾಗಿ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತೇಳಿ, ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯಾಧ್ಯಕ್ಷರು. ನಂದು ಇದು 25/4/2025 ಕಣಿಮೇಶ್ವರ ಗ್ರಾಮದಿಂದ ಆರಂಭಿಸಲಿಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು 100-150 ಕಿಲೋಮೀಟರ್ ಆಗ್ತದೆ. ಇಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಜಿಲ್ಲಾಧಿಕಾರಿ ಆಫೀಸಿನಲ್ಲಿದೆ. ಇಲ್ಲೇ ಮಿನಿ ವಿಧಾನಸೌಧವರೆಗೆ ಆಗಮಿಸಿ ಮತ್ತೆ ಏನಪ್ಪ ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಇಲ್ಲಿನೂ ಕೂಡ ಏನಪ್ಪ ನಿರಂತರ ಧರಣಿ ಸತ್ಯಾಗ್ರಹ ಮುಂದುವರಿಸಬೇಕನ್ನೋದು ನಮ್ಮ ಒಂದು ಹೋರಾಟದ ಮತ್ತು ಇಡೀ ಸಮಾಜದ ಒಂದು ನಿರ್ಣಯ ಅದು.